ಕರೋನಾ ಆರಂಭದಲ್ಲಿ ಬಂದಾಗ ಇಡೀ ಜಗತ್ತೇ ಹೆದರಿತ್ತು ಅಂಡ್ ಪ್ರಿಕಾಷನ್ಗಳನ್ನ ಕೂಡ ತಗೊಂಡ್ವಿ. ಬಟ್ ಅದಕ್ಕಿಂತ ತುಂಬಾ ಡೇಂಜರ್ ಅಂತ ಅನ್ಸಿದೆ ನಮಗೆ ಕರೋನಾ ಸೆಕೆಂಡ್ ವೇವ್ ಅಲ್ಲಿ ಬಂದಿದ್ದು. ಯಾಕಂದ್ರೆ ಎಲ್ಲ ಹಿರಿಯರಿಗೆ ಅಟ್ಯಾಕ್ ಆಗ್ತಾ ಇತ್ತು, ತುಂಬಾ ಜನರನ್ನ ನಮ್ಮ ಸುತ್ತಮುತ್ತ ಇದ್ದವ್ರನ್ನ ಇವತ್ತಿದ್ದವ್ರನ್ನ ನಾಳೆ ಇಲ್ಲ ಅನ್ನುವಂತಹ ಸುದ್ದಿನ ಕೇಳ್ಪಟ್ವಿ ನಾವು. ಸೊ ಹೀಗಿದ್ದಾಗ ನೀವು ಹೇಳಿದ್ರಿ ಆ ಸ್ಪೈಕ್ ಮೇಲ್ ಹೋಗಿದ್ದು ಕೆಳಗೆ ಇಳಿಲೇಬೇಕು ಅಂತ. ಬಟ್ ಇಳಿಲೇಬೇಕು ಅನ್ನುವಂತಹ ರೂಲ್ಸ್ ಏನಾದ್ರು ಇದೆಯಾ ಅಥವಾ ಅದಕ್ಕಿಂತಲೂ ಕೂಡ ಇದು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಬಹುದು ಅಂತ ಅನ್ಸುತ್ತಾ? ದೇವರ ದೆಸೆಯಿಂದ ಇದು ಬ್ಯಾಕ್ಟೀರಿಯಾಗಳ ವಿಚಾರದಲ್ಲಿ ನಾವು ಅಷ್ಟೊಂದು ಸುಲಭವಾಗಿ ಅದನ್ನ ರಿಸೀವ್ ಮಾಡ್ಕೊಳಕ್ ಆಗಲ್ಲ ಒಂದೊಂದ್ಸಲ ವೈರಸ್ ವಿಚಾರ. ದೇವರ ದೆಸೆಯಿಂದ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಏನಂದ್ರೆ ಇದು ಅಷ್ಟು ಹೈ ರೈಸ್ ಹೋಗಲ್ಲ ಈ ಸಲ ಅನ್ಸುತ್ತೆ ನನಗೆ. ಕೋವಿಡ್ನಲ್ಲಿ ಅಷ್ಟು ಸೀರಿಯಸ್ನೆಸ್ ಇರಲ್ಲ, ಬಟ್ ನಾವು ಕೇರ್ಫುಲ್ ಆಗು ಇರಬೇಕು, ಹೇಳಕ್ಕಾಗಲ್ಲ. ನಿಜ ನಿಜ ಸರ್. ಹೋಪ್ ಫಾರ್ ದಿ ಬೆಸ್ಟ್, ನಿಮ್ಮ ಮಾತಿನಂತೆ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಇದೀಗ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಲಿಕ್ಕೆ ಡಾಕ್ಟರ್ ಅಂಜಿನಪ್ಪ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ನಾನು ವಿದ್ಯಾ ಮಾತಾಡ್ತಾ ಇರೋದು. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹೌದಮ್ಮ, ಕೇಳಿಸ್ತಾ ಇದೆಯಮ್ಮ. ನಮಸ್ಕಾರ ಸರ್. ಈಗ ಈ ಕರೋನಾದ ಹೆಂಗೆ ಅಂದ್ರೆ ಎಲ್ಲ ಬಿಟ್ಬಿಟ್ಟಿದ್ವಿ, ನಮ್ಮ ಪಾಡಿಗೆ ನಾವು ಜೀವನ ಮಾಡಕ್ ಶುರು ಮಾಡಿದ್ವಿ. ಮತ್ತೆ ನಾವು ಕರೋನಾ ಬರ್ತಾ ಇದೆಯಂತೆ ಅಂತ ಒಂದು ಆತಂಕ. ಆದ್ರೆ ಅದಕ್ಕಿಂತಲೂ ಹೆಚ್ಚಿನ ಆತಂಕ ಏನು ಅಂದ್ರೆ ಚೀನಾದಲ್ಲಿ ಆಲ್ರೆಡಿ ಇದು ಬ್ರೈನ್ಗೆಲ್ಲ ಅಟ್ಯಾಕ್ ಮಾಡ್ತಾ ಇದೆ ಅನ್ನೋ ಸುದ್ದಿ. ಹೌದಮ್ಮ, ಕೇಳಿಸ್ಕೊತಾ ಇದ್ದೀನಿ ಅವಲಿಂದ ನಿಮ್ ಡಿಸ್ಕಷನ್. ನನ್ನ ಮಿತ್ರರು ಡಾಕ್ಟರ್ ತುಂಬಾ ವಿಚಾರಗಳನ್ನ ನಿಮ್ ಮುಂದೆ ಮಾತಾಡ್ತಾ ಇದ್ರು. ಅಮ್ಮ, ಒಂದಂತೂ ಸತ್ಯ, ವೈರಸ್ ಇದ್ದೇ ಇರುತ್ತಮ್ಮ. ಈ ಕೊರೋನಾ ವೈರಸ್ ಆಕ್ಚುಲಿ ಇವತ್ತಿಂದಲ್ಲ, ನಾನು MBBS ಹೋದ ಕಾಲದಿಂದಲೂ ನನ್ನ ಬುಕ್ ನಲ್ಲಿ ಇದೆ. ಬಟ್ ಏನಂದ್ರೆ ಯಾಕೆ ಈ ಅಷ್ಟೊಂದು ಭಯ ಹುಟ್ಟಿಸ್ತು 3 ಅಲೆಗಳು ಅಂದ್ರೆ 35ರಿಂದ 40 ವರ್ಷಕ್ಕೆ ಒಂದು ಸಾರಿ ಪ್ಯಾಂಡಮಿಕ್ ಕಾಯಿಲೆ ಅಂತ ಬರುತ್ತೆ ವೈರಲ್. ಕಳೆದ ಪ್ಯಾಂಡಮಿಕ್ ಬಂದಿದ್ದು ಫಸ್ಟ್ ವರ್ಲ್ಡ್ ವಾರ್ ಟೈಮ್ ನಲ್ಲಿ ಇನ್ಫ್ಲೂಯೆನ್ಸಾ ವೈರಸ್ ನಿಂದ ಅರ್ಧ ಯುರೋಪ್ ಮಲಗಿಸ್ಬಿಟ್ಟಿತ್ತು, ಹೊರಟೋಗಿತ್ತು. ಆದ್ರೆ ನಾನ್ ಡಾಕ್ಟರ್ ಆದ್ಮೇಲೆ ನಾನು ನೋಡಿದಂತ ಮೊದಲನೇ ಪ್ಯಾಂಡಮಿಕ್ ಕಾಯಿಲೆ ಒಂದು ದೇಶದಲ್ಲಿ, ಚೈನಾದಲ್ಲಿ ಶುರುವಾಗಿ 224 ದೇಶಗಳಿಗೆ ಹರಡದಂತ ಈ ಕೊರೋನಾ 3 ಅಲೆಯಲ್ಲಿ ನಮ್ಮೆಲ್ಲರನ್ನು ಅದುರಿಸ್ಬಿಡ್ತು, ಅದಂತೂ ನಿಜ. ಬಟ್ ಏನಾಗುತ್ತೆ ಅಂದ್ರೆ ಈ ವೈರಸ್ ಮ್ಯೂಟೇಟ್ ಆಗ್ತಾನೆ ಇರುತ್ತಮ್ಮ, ಎಂಡ್ ಆಗಲ್ಲ ವೈರಸ್. ವೈರಸ್ಸಿನ ಒಂದು ಗುಣ ಏನಂದ್ರೆ ರೂಪಾಂತರಗೊಳ್ಳೋದು, ಮ್ಯೂಟೇಷನ್ ಆಗುತ್ತೆ. ಅವೆಲ್ಲ ನೀವು ತುಂಬಾ ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ. ಈ ಮ್ಯೂಟೇಟ್ ಆಗ್ತಾ ಆಗ್ತಾ ಅದು ಸ್ಟ್ರಾಂಗ್ ಆಗುತ್ತೋ ವೀಕ್ ಆಗುತ್ತೋ ಅಂತ ಅನೇಕ ಮ್ಯೂಟೇಷನ್ಗಳು ಬರ್ತವೆ. ಅದ್ರ ಕೆಲವು ಸ್ಟ್ರಾಂಗ್ ಇರ್ತವೆ, ಕೆಲವು ವೀಕ್ ಇರ್ತವೆ. ಬಟ್ ಅನ್ಫಾರ್ಚುನೇಟ್ಲಿ ವೈರಸ್ ಯಾವತ್ತೂ ಕೂಡ ಎಕ್ಸ್ಟಿಂಟ್ ಆಗೋದಿಲ್ಲ. ಸೊ ಇದು ಈಗ ಮತ್ತೆ ಕಾಣಿಸ್ಕೊಂಡಾಗೆ ನ್ಯಾಚುರಲಿ ಜನಗಳಲ್ಲಿ ಭಯ ಹುಟ್ಟುತ್ತೆ, ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಬಟ್ ನಿಜವಾಗ್ಲೂ ಮೊದಲು ಹೇಳ್ತೀನಿ, ನಾವ್ ಇಷ್ಟು ಆತಂಕ ಪಡೋದು ಬೇಡ. ನಮ್ಮ ಎಚ್ಚರಿಕೆ ನಮ್ಗಿರ್ಲಿ. ಬಟ್ ಬಿಗಿನಿಂಗ್ ನಲ್ಲಿ ಅಯ್ಯೋ ಇನ್ನೊಂದ್ಸಾರಿ ಕೊರೋನಾ ಬಂತು ಅಂದ್ರೆ ನೀವ್ ಹೇಳ್ದಂಗೆ ಇಡೀ ಪ್ರಪಂಚದ ಎಕಾನಮಿನೇ ಹೊರಟೋಗ್ಬಿಡುತ್ತಮ್ಮ. ನಮ್ಗೆ ವೈರಲ್ ಡೆತ್ಗಿಂತಲೂ ಕೂಡ ಈ ಎಕಾನಮಿ ಲಾಸ್ ಆಗಿ ಮನುಷ್ಯನ ಜೀವನ ಅಸ್ತವ್ಯಸ್ತ ಆಗೋಯ್ತಲ್ಲ. 3 ವರ್ಷ ನಾವು ಯಾವತ್ತೂ ಕಾಣದಂತ ಒಂಥರ ನಾಕಾಬಂದಿ ಇದ್ದಂಗಿತ್ತು ಮನುಷ್ಯರಿಗೆ. ಆ ರೀತಿ ಆಗೋದ್ ಬೇಡ ಅಂತ ಅಷ್ಟೇ ಅಮ್ಮ. ನೀವು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ತಗೊಂಡಿದ್ದೀರಿ. ಆಲ್ರೆಡಿ ನಾವು ನೋಡ್ತಾ ಇದೀವಿ, ಅಲ್ಲಿ ಶುರುವಾಯ್ತು ಇಲ್ಲಿ ಶುರುವಾಯ್ತು ಅಂತ. ಬೆರಳೆಣಿಕೆ ಎಷ್ಟು ಕೇಸ್ಗಳು ಮಾತ್ರ. ನಮ್ಮ ಎಚ್ಚರಿಕೆ ಅವಲ್ಲ, ನನ್ನ ಫ್ರೆಂಡ್ ಹೇಳಿದ್ರು ತುಂಬಾ ಇವತ್ತು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಈ ಪ್ರಿಕಾಷನ್ಸ್ ಏನ್ ತಗೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಅಷ್ಟು ಫಾಲೋ ಮಾಡಿದ್ರೆ ನಾವು ತುಂಬಾ ಎದುರ್ಕೊಳ್ಳೋದು ಬೇಕಿಲ್ಲ. ಓಕೆ, ಈ ಪ್ರಿಕಾಷನ್ಸ್ಗಳು ಅಂತ ಬಂದಾಗ ಸಿಂಪಲ್ ಆಗಿ ಒಂದು ಜ್ವರ ಅಂತ ಹೇಳ್ತೀನಿ. ಜ್ವರ ಕೇರ್ ಮಾಡ್ಕೊಳ್ಬೇಕು, ಮನೆಯಲ್ಲಿ ಯಾವ ರೀತಿಯಾಗಿ ನಾವು ರೆಡಿ ಆಗಬೇಕು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಅದನ್ನ ಡಾಕ್ಟರ್ಗಳು ಹೇಳಿದಾಗಲೇ ನಾವು ಬಹಳ ಗಂಭೀರವಾಗಿ ತಗೊಳ್ಳೋದು. ಕರೋನಾದಿಂದ ನಾವು ಹೇಗೆ ದೂರ ಇರಬೇಕು ಅಂತ ಎಲ್ರಿಗೂ ಗೊತ್ತು, ಇಡೀ ದೇಶದಲ್ಲಿ ಇವಾಗ ಇಡೀ ವಿಶ್ವಕ್ಕೆ ಗೊತ್ತು. ಆದರೂ ಡಾಕ್ಟರ್ಗಳು ಬಂದು ಇದನ್ನು ಹಿಂಗೆ ಮಾಡಬೇಕು, ಬಿಸಿ ನೀರೇ ಕುಡಿಬೇಕು, ಇಷ್ಟು ಮೀಟರ್ ನೀವು ಅಂತರ ಕಾಯ್ದುಕೊಳ್ಬೇಕು, ಮಾಸ್ಕ್ ಹಾಕೊಳ್ಬೇಕು ಅಂತ ನೀವು ಹೇಳಿದಾಗ ಅದೇ ನಾವು ಹೇಳ್ತಾರಲ್ಲ, ಶಂಕದಿಂದ ಬಂದ್ರೇನೆ ತೀರ್ಥ. ಆ್ಯಂಡ್ ಶಂಕದಿಂದ ಪದೇ ಪದೇ ತೀರ್ಥಗಳು ಬರ್ತಾ ಇರಬೇಕು ನಾವು ಅಲರ್ಟ್ ಆಗೋಕ್ಕೆ. ಹಾಗಾಗಿ ಪ್ರಶ್ನೆ ಕೇಳ್ತೀನಿ, ಹೇಗೆ ಅಲರ್ಟ್ ಆಗಿರಬೇಕು ಹೇಳಿ ಸರ್? ಸತ್ಯ ಅಮ್ಮ, ಇದಂತೂ ವೆರಿ ವೆರಿ ಕ್ಲಿಯರ್. ಇಟ್ ಇಸ್ ಅಪ್ಪರ್ ರೆಸ್ಪಿರೇಟರಿ ವೈರಸ್. ಒಬ್ಬರಿಂದ ಒಬ್ಬರಿಗೆ ಹನಿಗಳ ತುಂತುರು ಕೆಮ್ಮೋದ್ರಿಂದ ಬರುವಂತ ಕಾಯಿಲೆ ಆಗಿರೋದ್ರಿಂದ ಬಹಳ ಇಂಪಾರ್ಟೆಂಟ್. ಈ ಡ್ರಾಪ್ಲೆಟ್ಸ್ 3 ಫೀಟ್ ಹೋಗುತ್ತೆ ಒಂದ್ಸರಿ ಕೆಮ್ಮಿದೆ. ಆದ್ರಿಂದ ದಯವಿಟ್ಟು ಮಾಸ್ಕು, ಹ್ಯಾಂಡ್ ವಾಷಿಂಗು, ಅನ್ನೆಸೆಸರಿ ಗುಂಪಿನಲ್ಲಿ ಸೇರ್ಕೊಳ್ಳೋ ಇವೆಲ್ಲವನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಓಕೆ 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 ಸರ್. ಈಗ ಒಂದು ಏನಂತ ಹೇಳಿದ್ರೆ, ಈಗ ಸುತ್ತಮುತ್ತ ಅನ್ಸರ್ ಅಹಮದ್ ಸರ್ ಹಾಗೆ ಡಾಕ್ಟರ್ ಅಂಜಿನಪ್ಪ ಅವರೇ, ಕರೋನಾ ಹೋಗ್ಬಿಟ್ಟಿದೆ ಅಂದ್ಕೊಂಡಿದ್ವಿ ನಾವೆಲ್ಲರೂ ಕೂಡ. ಕರೋನಾ ಹೋಗ್ಬಿಟ್ಟಿದೆ, ಯಾಕಂದ್ರೆ ಅದ್ರ ಸುದ್ದಿನ ನಾವು ಪ್ರಸಾರ ಮಾಡ್ತಾ ಇರಲಿಲ್ಲ, ಜನರಿಗೂ ಕೂಡ ಅದೊಂದು ಜ್ವರ ಕೆಮ್ಮು ಬಂದು ಹೋಗ್ತಾ ಇತ್ತಲ್ಲ, ಹೋಗಿದೆ ಅಂತ ಅನ್ಕೊಂಡಿದ್ವಿ. ಬಟ್ ಕರೋನಾ ಹೋಗಿಲ್ಲ ಅಂಡ್ ಹೋಗೋದು ಇಲ್ಲ ಅಲ್ವಾ ಸರ್? ಅದಿನ್ ಮುಂದಕ್ಕೆ ಇರುತ್ತೆ ನಮ್ಮ ಜೊತೆ, ಅದ್ರ ಜೊತೆ ನಾವು ಬದುಕಬೇಕು. ನಾನು ಒಂದು ಪದ ಯೂಸ್ ಮಾಡಿದೆ ಅವಲೇ, ಪ್ಯಾಂಡೆಮಿಕ್ ಅಂತ ಒಂದು ಪದ ಯೂಸ್ ಮಾಡಿದೆ ನಾನು. ಓಕೆ, ಆತಂಕದ ದಿನಗಳು ಹೋಗಿದೆ.
ಆತಂಕದ ದಿನಗಳು ಹೋಗಿದೆ ಹೋಯ್ತು. ಅಂತ. ಹೌದು ಬಟ್ ಕರೋನಾ ಅಂತೂ ನಮ್ ಜೊತೆ ಕೊರೋನಾ ಇರುತ್ತೆ. ಆ ವಿಶೇಷ ರೀತಿಯಲ್ಲಿ ಹ್ಮ್ 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 ಅಮ್ಮ ನಾನ್ ಹೇಳ್ತಿರೋದು ಪ್ಯಾಂಡೆಮಿಕ್ ಹೋಯ್ತು, ತಿರುಗಿ ಪ್ಯಾಂಡೆಮಿಕ್ ಬರ್ಬೇಕಾದ್ರೆ ಇನ್ನು 35 ವರ್ಷ ಬರ್ಬೇಕು. ಆಹಾ. ಬಟ್ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಈ ಸ್ಪೊರಾಡಿಕ್ ಕೇಸಸ್ ಅಂತೀವಿ ನಾವು, ಆ ತರ ಬರೋ ಪಾಸಿಬಿಲಿಟಿ ಇದೆ. ಕೊರೋನಾ ವೈರಸ್ ಸತ್ತೋಗಿಲ್ಲ, ಇದೆ. ಅದು ಬೇರೆ ಬೇರೆ ರೂಪಾಂತರಗೊಂಡು ನಾವು ಅದಕ್ಕೆ ನಂಬರ್ಗಳೆಲ್ಲ ಕೊಟ್ಟಿದ್ದು ಮೊದಲು. ಇವಾಗ ಈ ರೂಪಾಂತರಕ್ಕೆ ಬೇರೆ ಒಂದು ನಂಬರ್ ಕೊಡ್ತಾರೆ ವಿಜ್ಞಾನಿಗಳು. ಆ ಕೊರೋನಾ ಇವತ್ತು ಬಂದಿದೆ, ಅದರಿಂದ ಎಚ್ಚರವಾಗಿರೋಣ. ಅಷ್ಟೊಂದು ಆತಂಕ ಬೇಡ. ಕಳೆದ 3 ಅಲೆಗಳು ಏನ್ ಬಂತಲ್ಲ ಆ ತರ ಅಲೆಗಳು ಡೆಫಿನೆಟ್ಲಿ ಬರೋದು. ಓಕೆ, ಇನ್ನೊಂದು ಪ್ರಶ್ನೆ, ಈ ಸಿಡುಬು ಅಂತೆಲ್ಲ ನಾವು ಕೇಳ್ತಾ ಇದ್ವಿ ಸರ್, ನಮ್ಮ ಮನೇಲಿ ಹಿರಿಯರು ಹೇಳೋದನ್ನ ಕೇಳ್ತಾ ಇದ್ವಿ. ಅವಾಗ ಇಡೀ ಊರೇ ಸಾವನ್ನಪ್ಪದಂತೆ, ಒಂದು ಊರಿಂದ ಇನ್ನೊಂದು ಊರಿಗೆ ಖಾಲಿ ಮಾಡೋರಂತೆ. ಬಟ್ ಈಗ ಅದಕ್ಕೆಲ್ಲ ವ್ಯಾಕ್ಸಿನ್ ಬಂದ್ಬಿಟ್ಟಿದೆ, ನಾವು ಅಲರ್ಟ್ ಆಗಿದ್ದೀವಿ, ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಕರೋನಾನು ಕೂಡ ಇನ್ ಮುಂದಕ್ಕೆ ಇಂಥದ್ದೇ ಒಂದು ಆಗುತ್ತೆ, ಇಲ್ಲಿ ಒಂದು ಕಾಯಿಲೆ ಆಗುತ್ತೆ ವಿಚಾರ. ಅಂತನಾ? ಎಡ್ವರ್ಡ್ ಜೆನ್ನರ್ ಕಾಲದಲ್ಲಿ ಬಂದಂತ ವ್ಯಾಕ್ಸಿನ್ ನೋಡಮ್ಮ, ಸ್ಮಾಲ್ ಪಾಕ್ಸ್ ನ ಗ್ಲೋಬಲ್ ಎರಾಡಿಕೇಶನ್ ಆಗೋಯ್ತು. ಅದ್ ಯಾಕಂದ್ರೆ ಇಟ್ ವಾಸ್ ಎ ಸ್ಪೆಸಿಫಿಕ್ ವೈರಸ್, ಸ್ಪೆಸಿಫಿಕ್ ವ್ಯಾಕ್ಸಿನ್. ಬಟ್ ಅನ್ಫಾರ್ಚುನೇಟ್ಲಿ ಕೊರೋನಾಗೆ ವೈರಸ್ ತುಂಬಾ ಮ್ಯೂಟೇಟ್ ಆಗುತ್ತೆ. ಇವತ್ತು ನಾನು 3 ಡೋಸ್ ಹಾಕೊಂಡಿದ್ದೀನಲ್ಲ, ಆ 3 ಡೋಸು ಸ್ವಲ್ಪ ಎಕ್ಸ್ಟೆಂಟಿಗೆ ನಾನು ಪ್ರೊಟೆಕ್ಟ್ ಮಾಡಬಹುದು. ಇನ್ನೊಂದು ಇವಾಗ ಮ್ಯೂಟೇಟೆಡ್ ವೈರಸ್ ನನ್ನ ಅಟ್ಯಾಕ್ ಮಾಡ್ತು ಅಂದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗಲ್ಲ. ಬಟ್ ಸ್ಮಾಲ್ ಪಾಕ್ಸ್ ನಾಗ ಹಂಗಲ್ಲ. ದಟ್ ವಾಸ್ ಎ ವಂಡರ್ಫುಲ್ ವ್ಯಾಕ್ಸಿನ್. ಅದರಲ್ಲಿ ಮ್ಯೂಟೇಷನ್ ನೋಡ್ಲಿಲ್ಲ ನಾವು. ಒಂದ್ಸಾರಿ ವ್ಯಾಕ್ಸಿನ್ ಹಾಕಿದ್ರೆ ಇಟ್ಸ್ ಎ ಪರ್ಮನೆಂಟ್ ಸೊಲ್ಯೂಷನ್. ಗ್ಲೋಬಲ್ ಎರಾಡಿಕೇಶನ್ ಆಯ್ತು. ಇದನ್ನು ಗ್ಲೋಬಲ್ ಎರಾಡಿಕೇಶನ್ ಮಾಡಕ್ ಆಗಲ್ಲ. ಓಕೆ, ನಂದು ಇನ್ನೊಂದು ಪ್ರಶ್ನೆ ಸರ್, ನಾನು ಆಲ್ರೆಡಿ ಅನ್ಸರ್ ಅಹಮದ್ ಅವ್ರನ್ನೂ ಕೇಳಿದೆ, ಬಟ್ ಡಾಕ್ಟರ್ ನಿಮ್ಮನ್ನು ಕೇಳ್ತೀನಿ ಈಗ. ಆಲ್ರೆಡಿ ಎಲ್ಲರೂ ಕೂಡ ವ್ಯಾಕ್ಸಿನ್ ತಗೊಂಡಿದ್ದೀವಿ ನಾವು, ಬಟ್ ನಮ್ಮ ಪ್ರಶ್ನೆ, ಕರೋನಾ ಮತ್ತೆ ಹೆಚ್ಚಾಗ್ತಾ ಇದೆ ಅಂದಾಗ, ಕರೋನಾ ಮತ್ತೆ ಬರ್ತಾ ಇದೆ ಅಂದಾಗ, ಆ ವ್ಯಾಕ್ಸಿನ್ ಪವರ್ ಇನ್ನೂ ನಮ್ಮ ಬಾಡಿಲಿ ಇದೆಯಾ ಅಥವಾ ಇನ್ನೊಂದ್ಸಲ ಹೋಗಿ ತಗೋಬೇಕಾ ಅಥವಾ ಹೆಂಗೆ ಏನು ಅಂತ ಜನಸಾಮಾನ್ಯರಿಗೆ ಪ್ರಶ್ನೆ ಇರುತ್ತೆ. ಡಾಕ್ಟರ್ ಆಗಿ ನೀವೇನು ಉತ್ತರ ಕೊಡ್ತೀರಿ ಇದಕ್ಕೆ? ಅಮ್ಮ, ನಾವು ಕೋವಿಶೀಲ್ಡ್ ತಗೊಂಡ್ವಲ್ಲ, ಆ ಪರ್ಟಿಕ್ಯುಲರ್ ಮ್ಯೂಟೇಷನ್ ಮಾತ್ರ ಅದು. ಇವಾಗ ನೆಕ್ಸ್ಟ್ ಮ್ಯೂಟೇಟ್ ಆಗಿ ಬರೋ ವೈರಸ್ ಇದೆಯಲ್ಲ, ನಾನ್ ತಗೊಂಡಿರೋ ವ್ಯಾಕ್ಸಿನ್ ಅದಕ್ಕೆ ವರ್ಕ್ ಆಗಲ್ಲ. ಆಂಟಿಬಾಡಿ ವ್ಯಾಕ್ಸಿನ್ ಅಂದ್ರೆ ಕೊಡೋ ಉದ್ದೇಶ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗ್ಲಿ ಅಂತ. ಇವಾಗ ಆಲ್ರೆಡಿ ನನ್ನ ದೇಹದಲ್ಲಿ ಆಂಟಿಬಾಡಿ ಇದಾವೆ, ಬಟ್ ಇವಾಗ ನೆಕ್ಸ್ಟ್ ಬರೋ ಕೊರೋನಾಗೆ ಆ ಆಂಟಿಬಾಡೀಸ್ ವರ್ಕ್ ಆಗಲ್ಲ. ಹಂಗಾಗಿ ಮತ್ತೊಂದು ವ್ಯಾಕ್ಸಿನ್ ಕಂಡುಹಿಡಿಬೇಕು. ಅದು ವಿಜ್ಞಾನಿಗಳು ಮಾಡ್ತಾರೆ. ಓಕೆ, ಇದೀಗ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಅನ್ಸರ್ ಅಹಮದ್ ಸರ್, ಮಳೆಗಾಲ ಬೇರೆ ಇದೆ, ಮಾತೆತ್ತಿದ್ರೆ ಚಳಿ, ಜ್ವರ, ತಲೆನೋವಿನ ಕೇಸ್ಗಳು ಹಾಸ್ಪಿಟಲ್ಗಳಲ್ಲಿ ಜಾಸ್ತಿ ಆಗ್ತಿದ್ದಾವೆ. ಆ್ಯಂಡ್ ಕರೋನಾ ಸಿಂಪ್ಟಮ್ಸ್ ಏನು ಬಹಳ ಬೇರೆ ಏನಿಲ್ಲ ಇದಕ್ಕೆ ಕಂಪೇರ್ ಮಾಡಿದಾಗ. ಸೊ ಜನರಿಗೆ ಕನ್ಫ್ಯೂಷನ್, ಸ್ವಲ್ಪ ಕೆಮ್ಮು, ಜ್ವರ, ಮಳೆಯಿಂದ ನೆಂದು ಬಂತಾ, ಕರೋನಾ ಏನಾದರೂ ಇದೆಯಾ ಅಂತ ಪ್ಯಾನಿಕ್ ಆಗಿಬಿಡ್ತಾರೆ. ಏನು ಹೇಳ್ತೀರಿ? ಇದು ಟೆಸ್ಟಿಂಗ್ ಇದೆಲ್ಲ ಟೆಸ್ಟಿಂಗ್ ಮಾಡ್ತಿದ್ದಾರೆ. ಟೆಸ್ಟಿಂಗ್ನಲ್ಲಿ ಗೊತ್ತಾಗುತ್ತೆ ಇದು ಕೊರೋನಾ ಪಾಸಿಟಿವ್ ಆರ್ ನೆಗೆಟಿವ್ ಅಂದ್ಬಿಟ್ಟು. ಬಟ್ ಯೂಶಲಿ ಇದು ಸ್ವಲ್ಪ ಸೀರಿಯಸ್ಸು ಇರಲ್ಲ. ಈ ಚಳಿ ಜ್ವರ ಬರುತ್ತಲ್ಲ ಇದರಿಂದ ಆದಷ್ಟು ಏನು ಜಾಗೃತಿ, ಮಳೆನಲ್ಲಿ ನೆನೆಸ್ಕೊಳ್ಬಾರ್ದು. ಹಾಗೂ ದೇ ಹ್ಯಾವ್ ಟು ಟೇಕ್ ಕೇರ್, ಪ್ರಿವೆನ್ಷನ್ನು, ಸ್ವಲ್ಪ ವಾರ್ಮ್ ಡ್ರೆಸ್ಸಪ್ಪು ಮಕ್ಕಳಿಗೆ, ಅಂಥವ್ರಿಗೆ ಕ್ಯಾಪ್ಸ್, ಅಂಥವ್ರು ಓಲ್ಡ್, ಆಮೇಲೆ ಇಮ್ಯುನಿಟಿ ಕಡಿಮೆ ಆಗಿರೋರು ಸ್ವಲ್ಪ ಇನ್ನೂ ಅಷ್ಟು ಜಾಗೃತಿ ತಗೊಳ್ಬೇಕು. ಡಯಾಬಿಟಿಸ್ ಅವರು, ಆಮೇಲೆ ಇಮ್ಯುನೋ ಕಾಂಪ್ರಮೈಸ್ ಇರ್ತಾರೆ, ಕ್ಯಾನ್ಸರ್ ಪೇಷಂಟ್ಸ್, ಅವ್ರಿಗೆಲ್ಲ ಸ್ವಲ್ಪ ಎಚ್ಚರಿಕೆ ಜಾಸ್ತಿ ಕೊಡಬೇಕು. ಆದರೆ ಏನೂ ತೊಂದರೆ ಇಲ್ಲ. ಓಕೆ ಸರ್, ಇದೀಗ ಮನೇಲಿ ಮಕ್ಕಳೆಲ್ಲ ಇದ್ದಂಥವ್ರು ಹೇಗೆ ಅಲರ್ಟ್ ಆಗಿರಬೇಕು ಒಂದ್ಸಲ ಹೇಳ್ಬಿಡಿ ಸರ್. ಕರೋನಾ ಅಂತಲ್ಲ, ಮಳೆಗಾಲದಲ್ಲಿ ಮಳೆಯಿಂದ ನೆಂದಾಗ್ಲೂ ಕೂಡ ಇದೇ ಜ್ವರ ಬರುತ್ತೆ, ಇದೇ ಕೆಮ್ಮು ಬರುತ್ತೆ. ಡಾಕ್ಟರ್ ಅಂಜನಪ್ಪ ಸರ್. ಅಮ್ಮ, ವೆರಿ ಸಿಂಪಲ್ ಅಮ್ಮ. ಕಾಮನ್ ಕೋಲ್ಡ್ ಎಷ್ಟು ಕಾಮನ್ ಅಂದ್ರೆ ಬರುತ್ತೆ, ಹೊರಟೋಗುತ್ತೆ. ಬಹಳ ಸಾರಿ ತಮಾಷೆಗೆ ಹೇಳಿವಿ ನಾವು, ಡಾಕ್ಟರ್ ಔಷಧಿ ತಗೊಂಡ್ರೆ 1 ವಾರದಾಗ ವಾಸಿ ಆಗುತ್ತೆ, ಅಜ್ಜಿ ಕಷಾಯ ಕುಡಿದ್ರೆ 7 ದಿನದ ವಾಸಿ ಆಗುತ್ತೆ ಅಂತ. ಅಮ್ಮ, ಕಾಮನ್ ಕೋಲ್ಡ್ ಈಸ್ ವೆರಿ ವೆರಿ ಕಾಮನ್. ಓನ್ಲಿ ಏನಂದ್ರೆ ಮಕ್ಕಳು ಮಳೆಯಲ್ಲಿ ನೆನೆದು ಬಂದ್ರೆ ನೆನೆದಂಗೆ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೆನೆದು ಬಂದ್ರೆ ಇಮ್ಮಿಡಿಯೇಟ್ಲಿ ಬಟ್ಟೆ ಚೇಂಜ್ ಮಾಡಿ, ತಲೆ ಒರೆಸಿ, ಮೈಯೆಲ್ಲ ಒರೆಸಿ, ಅವಕ್ಕೆ ಬೆಚ್ಚಗಿರೋ ಬಟ್ಟೆ ಹಾಕ್ಬೇಕು. ಬಿಸಿ ಬಿಸಿ ಕಾಫಿನೋ, ಜ್ಯೂಸೋ, ಜ್ಯೂಸ್ ಅಲ್ಲ, ಕಾಫಿನೋ, ಬೋರ್ನ್ವಿಟಾನೋ ಇಂಥವ್ನು ಕೊಡ್ಬೇಕು. ಮಕ್ಕಳನ್ನ ತುಂಬಾ ಥಂಡಿ ಇರೋವಾಗ ಆಚೆ ಕಳಿಸ್ಬೇಡಿ. ಆಮೇಲೆ ಒಂದು ಮಗುಗೆ ನೆಗಡಿ ಬಂತು ಅಂದ್ರೆ ಆ ಮಗುನ ಸ್ಕೂಲಿಗೆ ಕಳಿಸ್ಬೇಡಿ, ಅವರೇ ವಾಪಸ್ ಕಳಿಸ್ತಾರೆ. ಮನೆಯಲ್ಲಿ ಮಕ್ಕಳಿದ್ದಾಗೆ ಒಬ್ಬರಿಂದ ಒಬ್ಬರಿಗೆ ಸಾಮಾನ್ಯವಾಗಿ ಹರಡೋದ್ರಿಂದ ಆದಷ್ಟು ಬಾಯಿಗೆ ಬಟ್ಟೆ ಖರ್ಚು ಪಾಡ್ರೆ ಇಟ್ಕೊಂಡು ಕೆಮ್ಮಬೇಕು, ಇಲ್ಲದ್ರೆ ಮಾಸ್ಕ್ ಹಾಕೋಬೇಕು. ಅದರಿಂದ ಒಬ್ಬರಿಂದ ಒಬ್ಬರಿಗೆ ರೆಸ್ಪಿರೇಟರಿ ವೈರಸ್ ಆಗೋದ್ರಿಂದ, ಅಂಡ್ ಆಗ್ಲೇ ನನ್ನ ಫ್ರೆಂಡ್ ಹೇಳ್ದಂಗೆ ಇಟ್ ಇಸ್ ನಾಟ್ ಎ ಸೀರಿಯಸ್ ಕಾಯಿಲೆ. ಹಂಗಾಗಿ ದಯವಿಟ್ಟು ಯಾರು ಪ್ಯಾನಿಕೆ ಆಗಬೇಡಿ. ಮನೆಯಲ್ಲಿ ಯಾವತ್ತೂ ಕೂಡ ಮಕ್ಕಳಿರೋ ಮನೆಯಲ್ಲಿ ಪ್ಯಾರಾಸಿಟಮಾಲ್ ಸಿರಪ್ ಇರಬೇಕು. ನೆಗಡಿ ಕೆಮ್ಮು ಬಂದಾಗೆ ಸಿಂಪಲ್ ವೈರಲ್ ಡಿಸೀಸಸ್ಗೆ
ಆಂಟಿವೈರಲ್ ಡ್ರಗ್ಸ್ ಇಲ್ಲ. ನೀವು ಹಾಸ್ಪಿಟ್ಲಿಗೆ ಬಂದ್ರು ಅಷ್ಟೇ, ನಿಮ್ ಮನೆಗಿದ್ರು ಅಷ್ಟೇ. ಸೊ ಈ ಕಾಮನ್ ಪ್ರಿಕಾಷನ್ಸ್ ತಗೊಂಡು 3 ದಿನ ಆದ್ಮೇಲೂ ಕೂಡ ಕಡಿಮೆ ಆಗ್ಲಿಲ್ಲ, ಏನೋ ಮಗು ತುಂಬಾ ಸೀರಿಯಸ್ ಅವಾಗೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ. ಅದರ್ವೈಸ್ ಇದ್ರ ಬಗ್ಗೆ ಹೆದರ್ಕೊಳ್ಳೋದು ಬೇಕಿಲ್ಲ ಅಂತ ಹೇಳ್ಬೋದು. ಓಕೆ, ನೀವು ಅದರ ಸಿಂಪ್ಟಮ್ಸ್ ಹೇಗಿರುತ್ತೆ, ಲಕ್ಷಣಗಳು ಹೇಗಿರುತ್ತೆ ಆ್ಯಂಡ್ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರಿ. ನಂದೊಂದು ನೆಗಡಿ, ಮೈಲ್ಡ್ ಜ್ವರ, ನೆಗಡಿ, ಕೆಮ್ಮು, ಏನಾದ್ರೂ ಕಫ ಏನಾದ್ರೂ ಹಳದಿ ಇದ್ರೆ ಸೂಪರ್ ಆಡೆಡ್ ಇನ್ಫೆಕ್ಷನ್ ಅಂತೀವಿ ನಾವು. ಈ ವೈರಲ್ ಕಾಯಿಲೆಯಲ್ಲಿ ವೈಟ್ ಕಫ ಇರುತ್ತೆ, ಅದ್ರ ಮೇಲೆ ಏನಾನ ಹಳದಿ ಬಂತು ಅಂದ್ರೆ ಸೂಪರ್ ಆಡೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ. ಅವಾಗ ಆಂಟಿಬಯೋಟಿಕ್ ಬೇಕಾಗುತ್ತೆ. ಇಲ್ಲದಿದ್ರೆ ಯೂಶಲಿ ಆಂಟಿಬಯೋಟಿಕ್ ಕೊಡೋದಿಲ್ಲ.